ಸಾಂಬಾರ್ ಹೇಗಿದೆ? ನಾನೇ ಮಾಡಿದ್ದು. ಸೂಪರ್ ಆಗಿದೆ. ನಾನೇ ಮಾಡಿದ್ದು. ಶಬಾಷ್. ಸಾಂಬಾರ್ ಹೇಗಿದೆ? ಸಾಂಬಾರ್ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿ ಮಾಡಿದ್ದೀನ? ನಾನೇ ಚಿಚ್ಚಿ ಕರೆಕ್ಟಾಗಿ ಬಂದಿದ್ಯಾ? ಹಾಂ, ಇನ್ನೊಂಚೂರು ವಿಷಯ ಹೊಡಿಸ್ಬೇಕಿತ್ತ? ಹಾಂ, ಚೆನ್ನಾಗಿ ಮಾಡಿದ್ದೀನ? ಹಾಂ, ಪರವಾಗಿಲ್ವಾ? ಊಟ ಐತೆ. ಊಟ ಐತೆ. ಹ್ಞೂ ಎಲ್ಲರೂ ದುಡ್ಡು ಪ್ರಾಬ್ಲಮ್ ಐತೊಳಗ ಅಂತ ನೋಡ. ಇಲ್ಲ ಅದ ಪಾಲಿಗೆ ಮುಂದಕ್ಕೆ ತತ್ತೀನಿ ಎಲ್ಲಾನು. 50 ಸತಿ ಕರೆದ್ರು ಬರಕ ಬೇಡ. 50 ಸತಿ ಕರೆದ್ರು ಬರಕಲ್ಲ, ಮುಂದಕ್ಕೆ ಹಿಡಿಚಿನಲ್ಲಿ ಬಬ್ಳೆ ಎಲ್ಲಾನು ಮಾಡ್ತೀನಿ. ಕರೆ ನಾನು ಕರೆದ 5 ಸತಿ ಬೇಡ. ಸಾಂಬಾರ್ ಚೆನ್ನಾಗಿ ಮಾಡಿದ್ರ? ಚೆನ್ನಾಗಿ ಮಾಡಿದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೇನೋ ಬೇಜಾರಾಗ್ಬಿಟ್ಟು ಕೂತಿದ್ದೆ. ಎಷ್ಟು ಸಲ ಇವರೆಲ್ಲರನ್ನೂ ಊಟಕ್ಕೆ ಕರೆದ್ರೂ ಬರಲಿಲ್ಲ. ಹಾಗಾಗಿ ನನಗೆ ಕರೆಯೋವರೆಗೂ ಕರೆದು ಬೇಜಾರಾಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಮಟನ್ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿದ್ದೆ. ಸೊ ಅವಳು ಸುಮ್ಮನೆ ರೇಗಿಸ್ತಾ ಇದ್ದಾಳೆ, ಸಾಂಬಾರು ಮಾಡಿದ್ದು ಚೆನ್ನಾಗಿದೆಯಾ ನಾನು ಅಂತ ಅಂದ್ಬಿಟ್ಟು. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಬೆಳಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು. ಮಕ್ಳಿಗೆ ಬೇರೆ ತಿಂಡಿ ಮಾಡಿಬಿಟ್ಟು ಕೊಟ್ಟು ಕಳಿಸ್ದೆ. ಸೊ ಅವ್ರು ಹೋದ್ಮೇಲೆ ನಾನು ಅಡುಗೆ ಮಾಡಿದ್ದು. ಸ್ವಲ್ಪ ಲೇಟಾಯ್ತು ಅಡುಗೆ ಮಾಡೋದು. ಒಂದು 10 ಗಂಟೆಗೆ ಅಡುಗೆ ಎಲ್ಲ ಮುಗೀತು. ಬಟ್ ಇವರು ಮಾತಾಡ್ಕೊಂಡು ಕೂತ್ಕೊಂಡು ದರ್ಶು ಅಂದರೆ ಇವಳು ಮಮತಾಂಟಿ ನೆನ್ನೆ ಹೋದ್ರು. ನಾನು ಇವಳನ್ನು ಕಳಿಸಲ್ಲ ಅಂತ ಅಂದ್ಬಿಟ್ಟು ಇವಳನ್ನು ಉಳಿಸ್ಕೊಂಡೆ ನಾನು ಹಿಂಸೆ ಮಾಡಿ. ಸೊ ಇವಳು ಹೆಸರು ಬಂದು ಸಂಜು ಅಂತ ಅಂದ್ಬಿಟ್ಟು ಲಾಸ್ಟ್ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಇವಳ ಹೆಸರು ಸಂಜು ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೇಲಿ ದೊಡ್ಡ ಸಂಜು ಚಿಕ್ಕ ಸಂಜು ಅಂತ ಕರೀತಾರೆ ನಮ್ಮನ್ನಿಬ್ಬರೂ. ನೆನ್ನೆನೇ ಹೋದರು ಮಮತಾಂಟಿ. ಅವರು ಮಟನ್ ಏನೂ ತಿನ್ನಂಗಿಲ್ಲ, ಅವ್ರ ಮನೇಲೇನೋ ಪೂಜೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರು ಎಷ್ಟು ಸಲ ಕರೆದ್ರೂ ಊಟಕ್ಕೆ ಬರಲಿಲ್ಲ. ಅದಕ್ಕೆ ನನ್ನ ಕೋಪ ಬಂದ್ಬಿಟ್ಟು ನಾನು ಬೇರೆ ಯಾವುದೋ ಬೇಜಾರಲ್ಲಿದ್ದೆ. ಊಟಕ್ಕೆ ಒಬ್ಬಳೆ ಕೂತ್ಕೊಂಡು ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರ ತೋಟದ ಹತ್ರದಿಂದ ಬಂದು ಏನೋ ಆಗೈತೆ ಕತೆ, ಅದಕ್ಕೆ ಹಿಂಗೆ ಕೂತವಳೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಇವಾಗ ನಂದು ಬರ್ಡೇ ಇದೆ, ನಾಳೆಲ್ಲ ನಾಡಿದ್ದು. ಹಾಗಾಗಿ ಇವಾಗ ಹಾಸನ್ಗೆ ಹೋಗ್ತಾಯಿದ್ದೀವಿ ಡ್ರೆಸ್ ತೊಗೊಬರೋದಕ್ಕೆ ಸಂಜೆ. ಇವಾಗ ಟೈಮ್ ಬಂದು ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಾಸನಿಗೆ ಇಲ್ಲಿ ಬಂದ್ವಿ, ನಾನು ಸಂಜು ದರ್ಶು ಮತ್ತು ನನ್ನ ಹಸ್ಬೆಂಡು ಇಷ್ಟು ಜನ ಬಂದ್ವಿ. ಸೊ ಇಲ್ಲಿ ಒಂದು ಆಫರ್ ಇದೆ ಅಂತ ಅಂದ್ಬಿಟ್ಟು ಬಂದು ನೋಡಿದ್ವಿ. ನನಗೆ ಇಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಡ್ರೆಸ್ಸು. ಇಲ್ಲಿ ನೋಡ್ದೋ ಬಟ್ ನಂಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಹೋಗ್ತೀವಿ. ಬಾಡಿ ಕಾಣ್ತಾರೆ. ಹೌದು, ಹೈಯರ್ ಪ್ರೈಸ್ ನಿಮಗೆ ಬಿಲ್ ಆಗುತ್ತೆ. ಲೋಯರು ಬರುತ್ತೆ 7,1 ಇದೆ, ಡಿಸ್ಕೌಂಟ್ ಆಫ್ 6,000. ಇದಕ್ಕೆ ಇದೇ ಥರದ್ದು ಇದೇ 3 ಒಂದೇ ಕಾಸ್ಟ್ಲಿ ತೊಗೊಂಡ್ರು 1 ಫ್ರೀ ಬಂದೇ ಬರುತ್ತೆ ನಿಮಗೆ. ಯಾವ್ದು ಹೈಯರ್ ಪ್ರೈಸ್ ಇರುತ್ತೆ ಅದು 2 ಬಿಲ್ ಆಗುತ್ತೆ, ಲೋಯರ್ ಒಂದು ಫ್ರೀ ಬರುತ್ತೆ. ಎಲ್ಲಿ ಚಂದ ವಿಡಿಯೋ ಮಾಡ್ತೀನಿ ಗೈಸ್. ಅವ್ರು ಏನು ಹೇಳಿದ್ರು ನಿಜವಾಗ್ಲೂ ಒಂಚೂರು ಅರ್ಥ ಆಗಲಿಲ್ಲ, ಸುಮ್ಮನೆ ಹೂ ಅಂತ. ನಿನಗೆ ಅರ್ಥ ಆಯ್ತಾ? ಇಲ್ಲ, ಸೇಮ್ ಇದ್ರದ್ದು ಒಂದೇ ನೇಮ್ ಅಲ್ವಾ, ತಲೆ ಒಳಗಡೆ ಹೋಗಲ್ಲ. ಏನು ಅರ್ಥ ಆಗಲಿಲ್ಲ. ಅರ್ಥ ಆಗೋದು ಸ್ವಲ್ಪ ಲೇಟ್, ಕಷ್ಟ. 2 ಸಲ ಒತ್ತಿ ಹೇಳ್ಬೇಕು. ಬಾಯ್. ಫಂಕ್ಷನ್ ಗ್ರ್ಯಾಂಡ್
ಈ ಥರ ಬರುತ್ತೆ ಝೋಲಾ ಬ್ರ್ಯಾಂಡ್ ಬರುತ್ತೆ ಬ್ರ್ಯಾಂಡ್ ಥ್ರೆಡ್ ವರ್ಕಿಂದ ಇಲ್ಲ ಆ್ಯಕ್ಚುಲಿ ಈಗ ಸೊ ಈ ಥರ ಆದರೆ ಸಿಗುತ್ತೆ ನಿಮಗೆ ಕ್ಲಿಪ್ ಕೊಡ್ತೀವಿ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಚೆನ್ನಾಗಿ ಬರುತ್ತೆ ಹಾಂ ಹೇಳ್ತೀನಿ ತಡಿ ನಿಜ ಚೆನ್ನಾಗಿ ಕಾಣಿಸ್ತಾ ಐತೆ ಇಷ್ಟ ಆಗಲಿಲ್ವಾ ಕಂಫರ್ಟಬಲ್ ಆಗಿದೆ ಕಂಫರ್ಟ್ ಇದೆ. ಸ್ಲೀವು ನೀವು ಹಾಕಿಸ್ಕೊಡಿ ಇದೆಯಲ್ಲ ವೇಲ್ ಇದೇನಾದ್ರೆ ನಿಜ ಅವಶ್ಯಕತೆ ಕಾಣಿಸ್ತಿಲ್ಲ ಬರ್ಡೇ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸಾಕು, ಯಾಕೋ ನನಗೆ ಇಷ್ಟ ಇಲ್ಲ. ಚೆನ್ನಾಗಿಲ್ಲ ಇದು ತಗೊಳ್ಳಿ ನಾನು ಹೇಳ್ದಂಗೆ ವೈಟು ಚೆನ್ನಾಗಿರುತ್ತೆ ತಗೊಳ್ಳಿ ಇದೆಷ್ಟು ಚೆನ್ನಾಗಿದೆ ಸಂಜು ಹಾಕೊಂಡ್ ತಗೊಳ್ಳಿ ಅಂತ ಇದ್ದೀನಿ ಅವ್ರು ಬೇಡ ಅಂತ ಹೇಳಿ ನಿಂತಿದ್ದಾರೆ ಅವ್ರಿಗೆ ಇಷ್ಟ ಆಗ್ತಿಲ್ಲ ತಗೋಬೇಕು ಸಿಂಪಲ್ ಆಗಿ. ನನ್ಗೇನು ಗೊತ್ತಾ, ಬರ್ತಡೇ ದಿನ ಹಾಂ ಹಳೆ ಬಟ್ಟೆ ಹಾಕೊಂಡು ಸುಮ್ಮನೆ ಅಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು, ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬಾರ್ದು. ಅದು ಬರ್ಡೇ ಅಂತ ಅನ್ಸುತ್ತಾ ನಿಮಗೆ? ತಿಂಗಳಲ್ಲೇ ಹಾಂ ನಂಗೆ ಟೈಮ್ ಸರಿ ಇರಲ್ಲ, ಯಾಕೋ ಮನ್ಸಿಗೆ ಅದು ನಿಮ್ಮ ಭ್ರಮೆ. ನೀವು ಆ ಥರ ಯೋಚನೆ ಮಾಡ್ತಾ ಇರ್ತೀರ, ನೆಮ್ಮದಿನೇ ಇರಲ್ಲ. ಆ ಥರ ಥಿಂಕ್ ಮಾಡ್ತಿರ್ತೀರ ನೀವು. ಚೆನ್ನಾಗಿದ್ಯಾ? ತಿನ್ನಕ್ ಮೂಡಿಲ್ವಾ? ಚೆನ್ನಾಗಿದ್ಯಾ? ಫೈನ್. ಎಷ್ಟನೇದಿದು? ಎರಡನೇದು. ನಿಮ್ದು? 4. ಗೈಸ್ ನಂಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಇವರಿಬ್ರು ಕೇಳ್ತಾ ಇಲ್ಲ ಗಾಯ್ಸ್. ಇಷ್ಟ ಇಲ್ಲ ಅಂದ್ರೂ ಕೇಳ್ತಾ ಇಲ್ಲ. ನೀವು ಸೆಲೆಕ್ಟ್ ಮಾಡಿರೋದು ಒಂದೇ ಜೊತೆ ಅಷ್ಟೇ. ಕಾಟನ್ ಅದೇ ಇಷ್ಟ ಆಗಿದ್ದು. ಕಾಟನೇ ಅದೊಂದೇನೆ ತಗೊಂಡಿರೋದು. ಆಚೆ ಕಡೆ ನೂಕ್ಬಿಟ್ಟು ಇಬ್ರು ಅವ್ರು ತಗೊಬಂದವ್ರೆ. ನನಗೆ ಏನಪ್ಪ ನಿಜವಾಗ್ಲೂ ಬರ್ಡೇ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಕಣ್ಣತ್ರ ಸಿಟ್ಟು ಬತ್ತೈತೆ ನನಗೆ. ಯಾಕೆ? ಅದು ಮತ್ತೆ ಮಾಡಕ್ ಹೋದ್ರಿ ಅಂತ ಸರ್ಪ್ರೈಸ್. ನನಗೆ ಗೊತ್ತು, ಹೇಳ. ಹಿಂಗೆ ಇಟ್ಕೊಂಡು ನಿಂತಿದ್ದೀನಿ, ಕಾರ್ನವ್ರು ಹೊಂಟ್ಬಿಡ್ಬೇಕು. ಹಿಂಗೆ ಹೊರೆಕೊಂಡು ಹಿಂಗೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಕಾರ್ನವ್ರನ್ನ ಹೊಂಟು ಬಿಡ್ಬೇಕು ಹಂಗೆ. ನಾನು ಅಂಗಡಿ ಒಳಗೆ ಹೋಯ್ತಿದ್ದೀನಿ. ನಮ್ಮ ಅಕ್ಕ ಐತೆ. ಟೈಮ್ ಇವಾಗ 9 ಗಂಟೆ, ಹೊಟ್ಟೆ ಹಸುವಾಗೈತೆ. ಹಬ್ಬಕ್ಕೆ ಹೋಗ್ಬೇಕಾಗಿತ್ತು ಇವ್ರ ಅಕ್ಕರೂರಿಗೆ. ಇಲ್ಲೇ ಟೈಮ್ ಆಗಿದ್ದು ನೋಡಿ ನಮ್ಮ ಮನೇಲಿ ಕ್ಯಾನ್ಸಲ್ ಮಾಡಿದ್ರು, ಬೇಡ ಅಂತ. ಮಟನ್ ಸಾರು ಊಟ ಮಡಿಕೆ ಬರ್ಬೋದಿತ್ತು, ಹೊಟ್ಟೆ ತುಂಬ ಬೇಡ ಅಂತವ್ರು. ಇವ್ರ ಅಕ್ಕರೂರಿಗೇನೆ ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು, ಬೇಡ ಅಂತ ಇತ್ತು. ನನ್ನ ಫೋನ್ ಇಲ್ಲ, ಆ್ಯಂಡ್ರಾಯ್ಡ್ ಫೋನು ಅಲ್ಲಿಗೆ ತಗೊಂಡೋದ್ರು. ಏನಕ್ಕೆ? ದುಡ್ಡು ಹಾಕಕ್ಕೆ. ಅಲ್ಲ, ಇದು ತಗೋಬೇಕಾಯ್ತು, ತಗೊಬಂದು. ಇದ ಅಂದ್ರೆ ಒಂದು ಕುರ್ತಿ ನೋಡೋಣ ಅಂತ ಹೋಗೋಣ. ನನಗೆ ಕೊಡ್ಸಕ್ಕೆ ಇವರೇ ಆಗ್ಬೇಕಾ? ನಾವೇ ಆಗ್ಬೇಕಾ? ಸಿಂಪಲ್ ಆಗಿರೋ ಡ್ರೆಸ್ ತಗೋತಾ ಇದೀನಿ ಅಂತ ಅಂದ್ಬಿಟ್ಟು ಗ್ರ್ಯಾಂಡ್ ಆಗಿರೋದು ತಗೊಳಕ್ಕೆ ನನ್ನ ದುಡ್ಡಲ್ಲಿ ಏನು ಇವ್ರು ಕೊಡ್ಸೋ ಥರ ಹೋಗೋರು ತಗೋಬರಕ್ಕೆ.
ಏನ್ ಕೊಡಿಸ್ತಿದ್ದೀರಾ? ಕಡುಬು. ಸರ್ಪ್ರೈಸ್ ಸರ್ಪ್ರೈಸ್ ಏನೋ ತಗೋಬರಕ್ ಹೋಗಿದ್ರಿ ಇವಾಗ ನಮ್ಮ ಯಜಮಾನ್ರು. ಏನ್ ಹೇಳಿ ಹೇಳಿ. ಸೈಡಿಗೆ ಕರ್ಕೊಂಡೈತೀನಿ ಹೇಳಿ. ನಂಗೆ ಗೊತ್ತಾಳೆ. ಸೈಡಿಗ ಹಾಂ ಹೇಳ್ರಿ. ಸರ್ಪ್ರೈಸ್ ಆಗಿ ಬರ್ಡೇ ದಿನ ಕೊಡಕ್ಕೆ ಮುಚ್ಚಿಡ್ತಾವ್. ನನಗೆ ಗೊತ್ತು. ಹೇಳ. ಅವಳಿಗೆ ಹೇಳಿದ್ದೀರಾ? ಅವಳಿಗೆ ಮಾತ್ರ. ಹೂವನಿ. ಏನಂದ್ರು? ಹೋದ್ರೆ ಗೊತ್ತಾಯ್ತದಲ್ಲ. ಬೇಕಾ ಕಾರಣ ಮುಂದೆ ಕಡುಬು? ಹೊಟ್ಟೆ ಪಾಪ ಬಟ್ಟೆ ತಿಂತವ್ರೆ ಊಟಕ್ಕೆ ಕರ್ಕೊಂಡೋಗಿ. ಮನೇಲೆ ಮಟನ್ ಸಾಂಬಾರು ಐತೆ ಬೆಳಗ್ಗೆ ಮಾಡಿರೋದು. ಅದಕ್ಕೆ ಬರೀ 2,000 ರೂಪಾಯಿ ಆಗಲಿ ಅಂತ ಬಾ. ಈಗ ಬಟ್ಟೆಗೆ ಒಂದು ಎಷ್ಟಾಯ್ತು? ಎಷ್ಟು ಹಾಕ್ಬಿಟ್ಟು ಬಂದ್ರಿ? ಹೇಳಲ್ಲ. ನೋಡ್ತೀನಿ ಫೋನ್ ಪೇಲಿ ಎಷ್ಟು ಕಟ್ಟಾಗೈತೆ ಅಂತ. ಡಿಲೀಟ್ ಮಾಡ್ದು. ಡಿಲೀಟ್ ಮಾಡಕ್ ಆಗಲ್ಲ. ಯಾಕಾಗಲ್ಲ? ಹಾಕಿರೋದು ಡಿಲೀಟ್ ಮಾಡ್ಬೋದು. ಆಗಲ್ಲ. ಫೋನ್ ಪೇ ಡಿಲೀಟ್ ಮಾಡಕ್ಕ. ನೋಡ್ತೀವಿ ಎಷ್ಟು ಹಾಕ್ಬಿಟ್ಟು ಬಂದಿದ್ದೀರಾ ಅಂತ. ನಾನು 1,800 ರೂಪಾಯಿ ಡ್ರೆಸ್ ನೋಡಿದ್ದೆ, ಕಾಟನ್ ಡ್ರೆಸ್ಸು. ಇಷ್ಟು 2,000, 3,000, 4,000, 7,000. 8 ಹೇಳಿದ್ರು, 8.5 ಹೇಳಿದ್ರು, 7. 7,000 ರೂಪಾಯಿ. ಏನಕ್ಕೆ ಏನಕ್ಕೆ ಅಂದ್ರೆ ದುಡ್ಡೆಲ್ಲ ವೇಸ್ಟ್ ಮಾಡ್ತಾವ್ರ ದುಡ್ಡ. ಫಸ್ಟ್ ಫೋನ್ ತಗೊಂಡ್ಬಿಟ್ಟು ನನ್ನ ದುಡ್ಡಲ್ಲಿ ನನಗೆ ಸೆಲೆಬ್ರೇಟ್ ಮಾಡಕ್ಕೆ ಇವರೇ ಬೇಕಾ? 7,000 ರೂಪಾಯಿ ಆಯ್ತಾ? 2.5. ದೇವ್ರಣ್ಣ ನನಗೆ ದೇವ್ರಣ್ಣೆ ಹಣ ಬರಲ್ಲ. ಎಷ್ಟು ಖರ್ಚಾಗೈತೆ ನೋಡ್ತೀನಿ. ನನಗೆ ಬರ್ಡೇ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಸೊ ಸಿಂಪಲ್ ಆಗಿರೋ ಡ್ರೆಸ್ ತೊಗೋತಾ ಇದ್ದೆ. ದರ್ಶು ಮತ್ತು ಸಂಜು ಇಬ್ಬರೂ ಇಲ್ಲ ಚೆನ್ನಾಗಿರೋದೇ ತಗೋಬೇಕು ಅಂತ ಅಂದ್ಬಿಟ್ಟು ನನ್ನನ್ನು ಆಚೆ ಕಳಿಸಿ ಇವರು ಇಬ್ಬರೂ ಹೋಗಿ ಒಂದು 3 ಜೊತೆ ಡ್ರೆಸ್ ತಗೊಬಂದರು. ಸೊ 3,000ಕ್ಕೆ ಒಂದು 7,000 ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ಲು. ಸೊ ಅಷ್ಟೇ ಆಗಿರೋದು 7,000 ಸಮಥಿಂಗ್. 7,500 ಇಷ್ಟನ್ನ ಬರೀ ಬಟ್ಟೆಗೆ ಹಾಕ್ಬಿಟ್ಟು ಬಂದರು. ಸೊ ನನಗೆ ಸಿಂಪಲ್ಲಾಗಿ ಇರಬೇಕು, ಬರ್ಡೇ ದಿವಸ ಫುಲ್ ಗ್ರ್ಯಾಂಡಾಗೆಲ್ಲ ಇರೋಕ್ಕೆ ನನಗಿಷ್ಟ ಇಲ್ಲ. ಆದ್ರೂ ಕೇಳಲಿಲ್ಲ ಇವರು. ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲೇ ಮಟನ್ ಸಾಂಬಾರು ಇದೆ ಬೆಳಗ್ಗೆ ಮಾಡಿರೋದು. ಸೊ ಅದಕ್ಕೇ ಮಮ್ಮಿ ಇದ್ದಾರೆ ಮಕ್ಕಳು ನೋಡಿಕೊಂಡು. ಸೊ ಹಬ್ಬಕ್ಕೆ ಬಂದವರೆಲ್ಲ ಉಳ್ಕೊಂಡಿದ್ದಾರೆ. ಮಮ್ಮಿ ಮಾತ್ರ ಮಮತಾ ಮಮ್ಮಿ ಮಾತ್ರ ಹೋಗಿರೋವಂಥದ್ದು. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನಿಮ್ಮ ಅಮ್ಮಂಗೆ ಮುದ್ದೆ ಮಾಡೋಕ್ಕೆ ಹೇಳು, ರೈಸ್ ಮಾಡೋಕ್ಕೆ ಹೇಳು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಇಷ್ಟೊತ್ತಿನಲ್ಲಿ ಹೋಯ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಮೊದಲೇ ಸ್ವಲ್ಪ ಗರಂ ಆಗಿದ್ರು. ಈಗ ಏನಾದರೂ ಅಡುಗೆ ಮಾಡು ಅಂತ ಅಂದ್ಬಿಟ್ಟು ಸ್ವಲ್ಪ ಇನ್ನೂ ಜಾಸ್ತಿ ಗರಂ ಆಯ್ತಾರೆ. ನಾನು ಹೇಳಲ್ಲ, ನೀವೇ ಹೇಳಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಸೊ ಅವರು ನಮ್ಮ ಅಮ್ಮನ ಜೊತೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ನಮ್ಮ ಮನೆಯವ್ರಿಗೂ ಅಷ್ಟೇ, ನಮ್ಮ ಅಮ್ಮಂಗೂ ಅಷ್ಟೇ, ಒಬ್ರಿಗೊಬ್ರು ಜಾಸ್ತಿ ಮಾತಾಡಲ್ಲ. ಸೊ ನಮ್ಮ ಮನೆಯವ್ರ ಹತ್ರನೇ ಹೇಳಿಸ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಟ್ರೈ ಮಾಡ್ತಾ ಇದ್ವಿ. ಕೊನೆಗೂ ಹೇಳಕ್ಕೆ ನಾಚ್ಕೊಂಡ್ರು. ಹೆದರಿಕೆ ಐತೆ ಏಕೆ? ಕಾರು ಓಡಿಸೋಕ್ಕೆ ನನ್ನ ಗಂಡ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಧಾನ ಅಂಥದ್ದಂಗೆ ಫಾಸ್ಟ್ ಮಾಡ್ತಾ ಇದ್ದೀರಲ್ಲ. ಅವು ಇನ್ನೂ ಹೇಳಿ ಜಾಸ್ತಿ ನಿಮ್ಮ ಡ್ರೈವಿಂಗ್ ಬಗ್ಗೆ ಅಂತನಾ ವಿಡಿಯೋದಲ್ಲಿ ಬಿಲ್ಡಪ್ ಕೊಡೋಕ್ಕೆ ಸಾಯ್ತಲ್ಲ ಗೈಸ್, ತಲೆ ಸುತ್ತೈತೆ ಗೈಸ್. ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ, ಫೇವ್ರೆಟ್ ಸಾಂಗ್. ಹೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ಕಾಯಿ ಮಳೆಗೆ ಕಾಯಾಗಿ ಕೊಟ್ಟವಳೆ, ಒಲವಾದಾರೆಯೇ ಓಲಿ. ಏನೋ ಅವತ್ತು ಹೋಗಿದ್ವಲ್ಲ ಅದಕ್ಕ. ಗಮ್ಟು ಬೇಡ, ಏನು ಬೇಡ, ನಮ್ಮ ಮನೆ ಕರ್ಕೊಂಡು ಬಿಡೋ ಬತ್ತೆಗೆ ಇದು ಬತ್ತಾವತ್ತೆ ಊಟ ಮಾಡಿ ಮೈಕೆ ಬಕತಿ. ನಾನು ಹೇಳಲ್ಲ ಗೈಸ್. ಏನು ಗೊತ್ತಾ, ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಇಷ್ಟೊತ್ತಿನಲ್ಲಿ ಹೋಗೋರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಬೇಜಾರು. ಅನ್ನಕ್ಕೆ ಇಡ್ ಮಮ್ಮಿ ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದೆ. ರೆಡಿಯಾಗಿರಿ ಮುದ್ದೆ ಮಾಡಿ ಅಂತ ಹೇಳಕ್ಕೆ. ಅದಕ್ಕೆ ನಮ್ಮ ಮನೆಯವರು ಮುದ್ದೆ ಮಾಡು, ಮಟನ್ ಸಾಂಬಾರು ಐತಲ್ಲ, ನಿಮ್ಮ ಮುದ್ದೆ ಮಾಡಕ್ಕೆ ಹೇಳು ಅಂತ ಅಂದ್ರು. ಮುದ್ದೆ ಮಾಡಕ್ಕೆ ಹೇಳಿ ನಿಮ್ಮ ಅಮ್ಮಂಗೆ ಅಂತ ಅಂದ್ರು. ಅವಾಗಲೇ ಅನ್ನ ಮಾಡಿ ಮಮ್ಮಿ ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ವಿ. ಅದಕ್ಕೆ ನನಗೆ ಹೇಳಕ್ ಭಯ. ನಮ್ಮ ಮನೇಲಿ ಹೇಳ್ತಾನೆ ಬೇಡ ಬೇಡ ನಮ್ಗೆ ಬೇಡ, ನೀವೇ ಹೇಳ್ಬೇಕು.
ಹೇಳಿ ಡ್ಯಾಡಿ. ಜೋರಾಗಿ ಹೇಳಕ್ಕೇನು ಅಂತ ನನಗೆ ಹೇಳಕ್ ಭಯ. ಯಾಕೆ ಭಯ? ನೀವ್ ಹೇಳಿ. ನೀವೇ ಕೇಳ್ತಾ ಇಲ್ಲ ನಿಮ್ಗೂ ಭಯನಾ? ಹೇಳಿ ಇವಾಗ. ನೀವ್ ಹೇಳ್ಬೇಕು. ಒಂದ್ ಮುದ್ದೆ ತಿರ್ಗಿ ಏನ್ ಇಷ್ಟ? ಬೇಡ 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 ಬೇಡ, ನೀವ್ ಹೇಳಿ ನೀವ್ ಹೇಳಿ. ನಾವು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಾಯ್ತು. ಅಜ್ಜಿ ಮುದ್ದೆ ಕೇಳವ, ಅಜ್ಜಿ ಮುದ್ದೆ ಮಾಡಕ್ ಹೇಳವ, ಅಜ್ಜಿಗೆ ಮುದ್ದೆ ಮಾಡಕ್ ಹೇಳವ. ಮುದ್ದೆ ಮಾಡ್ಬೇಕಂತೆ. ಆಗಲ್ವಂತೆ. ನೀನ್ ಹೇಳ್ರಿ. ಅವನ್ ಕೈಲಿ ಕೊಡ್ಬೇಕಂತ ಕೊಡು. ಅವನ್ ಕ್ಯಾನ್ಸಲ್. ಕ್ಯಾನ್ಸಲ್ ಬಿಡು, ಸುಮ್ಮನೆ. ಅವನ್ ಕೈ ಕೊಡೋಣಪ್ಪ. ಅವನ್ ಕೈಲಂತ ಕೊಡು ಮನೆ. ಅತ್ತೆ ಕೊಟ್ಟು ಮಾತಾಡಕ್ ನಾಚಿಕತೆ. ಅದೇ ಹೇಳ್ರಿ. ಕ್ಯಾನ್ಸಲ್. ಹಲೋ ಅನಿ, ಮಾತಾಡ್ತಿದಾರೆ. ಹಲೋ ಅನಿ, ಒಂದ್ ಮುದ್ದೆ ನೀವ್ ಮುದ್ದೆ ತಿರ್ಗಕ್ಕೆ ನಾಚ್ಕತ್ತವ್ರೆ. ಒಂದ್ ಮುದ್ದೆ ಹೇಳಕ್ ನಿಮ್ಗೆ ನಾಚ್ಕತ್ತವ್ರೆ ನಿಮ್ ಅಳಿಮಯ್ಯ. ಹಲೋ ಅವ್ವ, ಕಟ್ಟೆ ಮಾಡ್ಸೋ. ನಿಮಗ್ ನಾಚಿಕೆನೋ ಭಯನೋ? ಯಾಕೆ ನಾವು ಭಯ? ಹೀಗೆ ಹೆಂಗ್ ಬಟ್ ದೇವದಲ್ವೇನೆ ವಾ, ಏನ್ ಅವ ಮೇಂಟೈನ್ ಮಾಡೋರು ನೋಡಿ. ನಿದ್ದು ಗೊತ್ತಾವತ್ತೆ. ಅವು ಮುದ್ದೆ ಮಾಡೈತೆ ಅಳಿಮಯ್ಯ ಹೇಳಿದ ತಕ್ಷಣ. ಎಷ್ಟು ಚೆನ್ನಾಗಿ ಮುದ್ದೆ ಮಾಡೈತೆ, ಗಮ್ ಅಂತೈತೆ. ಕಾಲ್ ಕಾಲಿಗೆ ಸಿಗ್ತೀಯ. ಏನೈತೆ? ಊಟ ಮಾಡಿ ಮಟನ್ ಸಾರಲ್ಲಿ ಬಿಸಿ ಮಾಡು. ಮೂರು ಚೈ ಮಾಡ್ಕೊಂಡು ಅಯ್ಯೋ ಅಯ್ಯೋ ಕಣ್ಕಣಕುವ. ಅವ್ರು ಹೇಳ್ಬೇಕು, ನೀವ್ ಹೇಳ್ಬೇಕು ಅವರಿಗೆ. ಈಗ ಓಡಾಡ್ತಾ ಇರೋದು ನೋಡ್ಕೊಂಡು ಹಿಡಿಬೇಕು. ಅಯ್ಯೋ ನಂಗೆ ಅಷ್ಟೊಂದು ಬೇಡ, ನಾನು ಅಷ್ಟೊಂದು ತಿನ್ನಲ್ಲ ಪಿಜ್ಜಾ. ಅಷ್ಟೊಂದು ತಿನ್ನಲ್ಲ. ಮಂಜು ಕೈ ಕೊಡ್ತಾರೆ, ಫೋನ್ ಮಾಡಿ ಮಂಜು ಫೋನಿಂದ ಮಾಡಿ ಹಂಗ ಮುದ್ದೆ ಮಾಡ್ತಾರೆ. ತಲೆ ಹೇಳಿದ ವರ್ಷಿದ್ರಿ ಹೇಳಿ ಈಗಲೇ ಒಂಚೂರು ಜರ್ಗಿ ಊಟ ಸ್ಟಾರ್ಟ್ ಮಾಡೋಕ್ಕಿಂತ ನಿದ್ದೆ ತೇಲ್ತಾ ಇದೆ. ನಿದ್ದೆ ದೇವ್ರ ಹೆಸರೇನು? ಗೈಸ್, ದರ್ಶು ಮಟನ್ ತಿನ್ನಲ್ಲ, ಅದಕ್ಕೆ ಹಿಂಸೆ ಮಾಡಿ ತಿನ್ನಿಸ್ತಾವ್ರು. ನಮ್ಮ ಮನೆಯವ್ರು ತುಂಬಾ ದಿವಸದಿಂದ ಹೇಳ್ತಾ ಇದ್ರು ತಿನ್ನು ರೂಢಿ ಆಗು ಅಂತ ಅಂದ್ಬಿಟ್ಟು. ಗೌಡ್ರಾಗಿ ಮಟನ್ ತಿನ್ಬೇಕು. ನುಂಕಬೇಕು. ತಿನ್ನಿಸ್ತಾ ತುದಿಲಿ ಇಟ್ಕೊಂಡಿಲ್ಲ. ಮುಗೀತು ನುಂಕಳಿ. ನಿನ್ ಬಾಯಿಲಿಟ್ಟಕ್ಕ ಅನ್ನ ಹಾಕಿ ಇನ್ನೊಂದ್ ಚೂರ ಇದು ಅನ್ನ ಹಾಕೊಂಡ್ರ ನೋಡಲಿ. ಹಿಂಗೆ ಗಿಡಗದು ಇಲ್ಲ ನೋಡ್ರಿ, ಈಗ ಎಷ್ಟಾಯ್ತು? ಆ ಮಾಡು ಅಪ್ಪಂಗ್ ಮಾತಿ ಬೆಲೆ ಕೊಡ್ಬೇಕು. ತಿನ್ನು ತಿನ್ನಿ ನುಂಗಿ. ಟೇಸ್ಟ್ ಚೆನ್ನಾಯ್ತಾ? ಅಗದಿಲ್ವಂತೆ, ಬರೀ ನುಂಗಿರೋದಂತೆ. ನುಂಗಿದ್ರೆ ಹಾಕಿದ್ರೇನು? ತಿಂದಾಯ್ತಮ್ಮ. ಮಾವಿನಕಾಯಿ
ಉಪ್ಪಿನಕಾಯಿ ಕಡೆ ಹಾಕೊಂಡಿದ್ದೀನಿ ಏಯ್ ಅನ್ನ ಆಯ್ತು ನಿನ್ಗೆ ಏನಾಗೈತೆ ನಿನ್ಗತ್ತಿಗೆ ಅಷ್ಟು ತಿಂತಿಯಲ್ಲ ಹೊಟ್ಟೆ ತುಂಬುತ್ತಾ ನಿನ್ಗೆ ಹೊಟ್ಟೆನೇ ಇಲ್ಲ ಅವಳು ಇನ್ನೇ ಮಾಡ್ತಾಳೆ. ಇದಕ್ಕೆ ಸಾರು ಸಪ್ ಐತೆ ನೀರು ಯಾಕೆ ಬಿಟ್ಟಿದಿ ಮಮ್ಮಿ ಸಾರಿಗೆ ಪೀಸ್ ಬಂತ ಡ್ಯಾಡಿ ಪೀಸು ನಿಮ್ಮ ಪೀಸು ತಿನ್ನಲ್ಲ ಇದು ನೋಡಿದೆ ನಾನು ತಿನ್ಬೇಕು ಅಂದ್ಬಿಟ್ಟು ನಿಮಗೆ ಹಾಕಿಲ್ಲ ನಿನ್ನೆ ಹುಡುಕ್ತಾ ಸಿಕ್ಕಿಲ್ಲ. ಬೆಳಗ್ಗೆ ನಾಟಿ ಮಟನ್ ಸಾಂಬಾರು ಸಣ್ಣ ಮುದ್ಕಿ ಈ ದೊಡ್ಡ ಮುದ್ಕಿ ಜೊತೆ ಮಾತಾಡ್ಕೊಂಡು ಕೂತವಳೆ. ಗೈಸ್ ಏನು ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿ ಇವಳ ಥರನೇ ಅಜ್ಜಿದಿರಿಗೆಲ್ಲ ಸ್ನಾನ ಮಾಡಿಸೋದು, ಯೋಗಕ್ಷೇಮ ಎಲ್ಲ ವಿಚಾರಿಸೋದು, ಅವ್ರಿಗೇನಾದರೂ ತಿನ್ನಕ್ಕೆ ಕೊಡೋದು, ಅವ್ರಿಗೆ ಹೆಲ್ಪ್ ಮಾಡೋದು, ಮತ್ತು ಅವ್ರ ಹತ್ರ ಕುತ್ಕೊಂಡು ಮಾತಾಡೋದು, ಹಳೆ ಮನೆ ಹಳೆ ದೇವಸ್ಥಾನದ ಹತ್ರ ಎಲ್ಲ ಅಜ್ಜಿರ್ದಿರು ಕುತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ. ಸೊ ನನಗೆ ಆ ಥರದ್ದೆಲ್ಲ ಇಷ್ಟ. ಇವಾಗಲೂ ಕುತ್ಕೊಂಡು ಮಾತಾಡೋದು ಅದೆಲ್ಲ ಇಷ್ಟ. ಬಟ್ ಇವಾಗೆಲ್ಲ ಹಂಗೋಗಿ ಮಾಡೋಕ್ಕಾಗಲ್ಲ, ಕುತ್ಕೊಂಡು ಮಾತಾಡೋಕ್ಕಾಗಲ್ವಲ್ಲ. ಇವಳಿಗೂ ಹಂಗೆ ಅಂತೆ. ಇಲ್ಲ ಮನೆ ಹತ್ರ ಒಂದು ದೇವಸ್ಥಾನ ಐತೆ, ಅಲ್ಲಿ ಅಜ್ಜಿದಿರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇವಳು ನನಗೂ ಆ ಥರ ಎಲ್ಲ ಅವ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡೋ ಆಸೆ. ನಿನ್ನೆ ನನ್ನ ಮಕ್ಳನ್ನ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸ್ಕೂಲ್ಗೆ ರೋಡ್ ಹತ್ರ ಹೋಗಿದ್ಲು. ಅಲ್ಲಿಂದ ಬರಬೇಕಾದ್ರೆ ಅಜ್ಜಿದಿರೆಲ್ಲ ಕುತ್ಕೊಂಡು ಮಾತಾಡೋದು ನೋಡ್ಬಿಟ್ಟು ನಾನು ಹೋಗಿ ಕುತ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ ಅವ್ರನ್ನ. ಅವ್ರು ಕರೀಲೇ ಇಲ್ಲ ನನ್ನನ್ನು, ಅದಕ್ಕೆ ಸುಮ್ಮ ಬಂದೆ. ನನಗೆ ಸಖತ್ ಇಷ್ಟ ಅಂತವಳೆ. ನಾಳಿಗೆ ಏನು ಮಾಡಿ ಗೊತ್ತಾ, ಸ್ಕೂಲಿಗೆ ಬಿಡೋಕೆ ಹೋಯ್ತಿಯಲ್ಲ ಮಕ್ಳನ್ನ, ಅಲ್ಲೇ ಹೋಗಿ ಕುತ್ಕೊಬಿಡತ್ತೆ ಎಲ್ಲ ಅಡಿಕೆ. ನನ್ನ ಮಕ್ಳಿಗೆ ಏನು ಗೊತ್ತಾ, ಅಕ್ಕ ಅಕ್ಕ ಅಂತ ಹುಸಿ ಇಷ್ಟಪಡಲ್ಲ ಇವಳನ್ನ. ಬೆಳಗ್ಗೆ ಸ್ಕೂಲಿಗೆ ಇವಳೇ ಬಿಟ್ಬಿಟ್ಟು ಬರಬೇಕು. ಓಕೆ ಗೈಸ್, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.